ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ಆಗಿದೆಯಲ್ಲ, ಆ ಘಟನಾ ಸ್ಥಳಕ್ಕೆ ಗೃಹ ಸಚಿವ ಅಮಿತ್ ಶಾ ಭೇಟಿ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ಗೆ ಭೇಟಿ ಕೊಟ್ಟಿದ್ದಾರೆ ಅಮಿತ್ ಶಾ. ನಿನ್ನೆ ಕಠೋರವಾದ ಶಬ್ದಗಳಿಂದಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉಗ್ರರ ಕೃತ್ಯವನ್ನು ಕಠೋರ ಶಬ್ದಗಳಿಂದ ಖಂಡಿಸಿದರು. ಇದೀಗ ಅಧಿಕಾರಿಗಳ ಸಮೇತವಾಗಿ ಘಟನೆ ನಡೆದಂಥ ಪಹಲ್ಗಾಮ್ನ ಈ ಪ್ರದೇಶಕ್ಕೆ ಅಮಿತ್ ಶಾ ಬಂದಿಳಿದಿದ್ದಾರೆ. ಅಮಿತ್ ಶಾ ಅಧಿಕಾರಿಗಳ ಜೊತೆಗೆ ಬಂದಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಹೇಗೆ ಘಟನೆ ಸಂಭವಿಸಿತು, ಯಾವ ರೀತಿ ಅಟ್ಯಾಕ್ ಮಾಡಿದ್ರು, ಜೊತೆಗೆ ಈಗ ತಪ್ಪೊಪ್ಪಿಕೊಂಡಿರುವಂಥ ಅಥವಾ ಅಟ್ಯಾಕ್ನ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂಥ ಆ ಭಯೋತ್ಪಾದಕ ಸಂಘಟನೆಯ ಕುರಿತಂತೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಒಂದು ಕಡೆ ಅಮಿತ್ ಶಾ ಭೇಟಿ ಕೊಟ್ಟಿದ್ದರೆ, ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ. ಅಲ್ಲಿನ ಸಾರ್ವಜನಿಕರು ಕೂಡ ಕಾಶ್ಮೀರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇಂಥದ್ದೊಂದು ಅಟ್ಯಾಕ್ ನಡೆದಿರುವ ಕಾರಣಕ್ಕಾಗಿ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಇದು ಭದ್ರತಾ ಲೋಪ ಅಂತ ಹೇಳಿ ಕಾಂಗ್ರೆಸ್ನ ಬಾವುಟಗಳನ್ನು ಹಿಡಿದುಕೊಂಡು ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಶಾಂತಿ ನೆಲೆಸುತ್ತೆ 370 ಕಲಂ ಬಂದ ನಂತರದಲ್ಲಿ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ನೆಲೆಸಲಿಲ್ಲ, ಅಥವಾ 370 ಕಲಂ ಜಾರಿಯಾದ ನಂತರದಲ್ಲೂ ಕೂಡ ಹಿಂಸಾಚಾರ, ಉಗ್ರರ ಅಟ್ಟಹಾಸ ಮುಂದುವರೆದಿದೆ ಅನ್ನೋದು ಈ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ಈ ಪ್ರವಾಸಿ ತಾಣದಲ್ಲಿ ಉಗ್ರರು ಹೇಗೆ ಎಂಟ್ರಿ ಕೊಟ್ಟರು ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇದೆ. कांग्रेस का रोल है, हम सरकार के उस काम के लिए मिलिटेंसी क्रश करने के लिए अगर कोई ಹೇಳಿ ಕೇಳಿ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಪ್ರಯಾಣ ಮಾಡ್ತಾರೆ. ಅತ್ಯಂತ ಮನಮೋಹಕವಾದಂಥ ಸುಂದರವಾದಂಥ ತಾಣ ಇದು. ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೆಯಲ್ಪಡುವಂಥ ಜಾಗ ಇದು. ಬಟ್ ಇಲ್ಲಿ ಭದ್ರತೆ ಅನ್ನೋದನ್ನು ಅಲ್ಲಿನ ಪ್ರತ್ಯಕ್ಷದರ್ಶಿಗಳ ಮಾತುಗಳಲ್ಲಿ ಕೇಳಿದರೆ, ಭದ್ರತೆ ಎಷ್ಟರ ಪ್ರಮಾಣದಲ್ಲಿತ್ತು, ಎಷ್ಟು ಜನ ಯೋಧರಿದ್ದರು, ಅಲ್ಲಿ ಸೈನಿಕರಿದ್ದರು, ಪೊಲೀಸರಿದ್ದರು ಅಂತ ಹೇಳಿದ್ರೆ ಯಾವೊಬ್ಬ ಪೊಲೀಸರು ಕೂಡ ಇರಲಿಲ್ಲ, ಯಾವೊಬ್ಬ ಯೋಧರು ಕೂಡ ಅಲ್ಲಿರಲಿಲ್ಲ ಅಂತ. ಸೈನ್ಯವನ್ನು ಎಲ್ಲೆಡೆಯೂ ಕೂಡ ನಿಯೋಜನೆ ಮಾಡಿರಲಾಗುತ್ತೆ. ಹೇಳಿ ಕೇಳಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಜನ ಸೇರುವಂಥ ಪ್ರದೇಶ ಇದು. ಅಲ್ಲಿಗೆ ಯಾವುದೇ ರೀತಿಯ ಬಸ್ಸಾಗಲಿ ವಾಹನಗಳಾಗಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಪ್ರದೇಶವನ್ನು ತಲುಪಬೇಕು ಅಂತ ಹೇಳಿದ್ರೆ ಪ್ರಾಣಿಗಳ ಮೇಲೆ ಕುಳಿತುಕೊಂಡು ಈ ಪ್ರದೇಶಕ್ಕೆ ಬರಬೇಕು. ದಾರಿಯುದ್ದಕ್ಕೂ ಕೂಡ ಅಂಗಡಿಗಳಿದ್ದಾವೆ. ಆ ಅಂಗಡಿಗಳ ಪೈಕಿ ಒಂದು ರೆಸ್ಟೋರೆಂಟ್ ರೀತಿಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮಕ್ಕಳಿಗೆ ಬೇಕಾದಂಥ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಅಂತ ಹೋದಾಗ ಈ ಉಗ್ರರು ದಾಳಿ ಮಾಡಿದ್ದಾರೆ. ಬಹಿರಂಗವಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ. ಅದರ ಹೊಣೆಯನ್ನು ಉಗ್ರ ಸಂಘಟನೆಯೊಂದು ಒಪ್ಪಿಕೊಂಡಿದೆ. ಸೊ ಹೀಗಾಗಿ ಕೇಂದ್ರ ಗೃಹ ಸಚಿವರು ಹೋಗಿದ್ದಾರೆ, ತನಿಖಾ ತಂಡ ಕೂಡ ಇದ್ದಾವೆ. ಯಾವ ರೀತಿ ಪತ್ತೆ ಮಾಡಲಾಗುತ್ತೆ, ಏನೆಲ್ಲ ಮಾಹಿತಿಯನ್ನು ಸಂಗ್ರಹಿಸ್ತಾರೆ, ಅದರ ಮೂಲಕ ಕಾರ್ಯಾಚರಣೆಗೆ ಹೇಗೆ ಇಳಿಯುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.